ಆಲದ ಮರಕ್ಕೆ ಬಂದವರು ವೇಸ್ಟನ್ನು ಎಲ್ಲಂದ್ರಲ್ಲಿ ಎಸಿಬೇಡ್ರಿ. ನೋಡಿ ತಿಂತೀರ ಅಲ್ಲಲ್ಲೇ ಎಸ್ತಿದ್ದಾರೆ. ಇಲ್ಲಿ ಬೇಜಾನ್ ಜನ ಸಾಹೇಬ್ರುಗಳು ಯೂಸ್ ಮೀ ಅಂತ ಹಾಕೊಂಡಿದ್ದಾರೆ. ಡಸ್ಟ್ಬಿನ್ನು ಎಲ್ಲ ಕಡೆ ಇದೆ. ಅವ್ರನ್ನ ಯೂಸ್ ಮಾಡ್ಕೊಳ್ಳಿ. ಪಾಪ ಅವ್ರು ಕರೀತಾ ಇದ್ದಾರೆ ಯೂಸ್ ಮೀ ಅಂತ, ನೀವು ಹಂಗೆ ಎಲ್ಲಂದ್ರೆ ಅಲ್ಲೇ ಬಿಸಾಕಿದ್ದೀರಾ. ಸೊ ಅದನ್ನು ಮಾಡಬೇಡಿ. ಈ ಜಾಗ ಇನ್ನೂ ತುಂಬ ವರ್ಷಗಳ ಕಾಲ ಉಳಿಲಿ. ನಮಸ್ಕಾರ ಸ್ನೇಹಿತರೆ, ಹೊಸ ಮೋಟೋಲಾಗ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ತುಂಬ ದಿನ ಆಗೋಯ್ತು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಕ್ಷಮೆ ಇರಲಿ. ಸೊ ಅದಕ್ಕೆ ಇವತ್ತೊಂದು ಒಳ್ಳೆ ಜಾಗ, ಒಂದು ಒನ್ ಡೇ ಪಿಕ್ನಿಕ್ಕು ಆಗಬೇಕು, ಪ್ಲಸ್ ಒಂದು ಒಳ್ಳೆ ಪ್ರೇಕ್ಷಣಿಕ ಸ್ಥಳನೂ ಆಗಬೇಕು. ಎಲ್ಲ ವರ್ಗದವ್ರಿಗೂ ಇಷ್ಟ ಆಗೋ ಅಂಥ ಒಂದು ಜಾಗ ಯಾವುದು ಅಂತ ಅಂದ್ಕೊಂಡಾಗ ಬೆಂಗಳೂರು ನಿಯರ್ ಬೈ ಇರಬೇಕು. ಈ ಎಲ್ಲ ಇರೋದು ನಮ್ಮ ಸಾವನದುರ್ಗಕ್ಕೆ ಬಂದರೆ ನೀವು ಸಾವನದುರ್ಗ ಮತ್ತು ಮಂಚಿನಬೆಲೆ ಡ್ಯಾಮು ಮತ್ತು ಸಾಧ್ಯ ಆದರೆ ದೊಡ್ಡ ಆಲದ ಮರ, ಈ ಮೂರನ್ನು ಕವರ್ ಮಾಡ್ಬೋದು. ಸೊ ಎಲ್ಲರಿಗೂ ಇಷ್ಟ ಆಗೋಂಥ ಜಾಗಗಳು. ಸಾವನದುರ್ಗಕ್ಕೆ ಹೋದರೆ ನೀವು ನಮಗೆಲ್ಲ ಗೊತ್ತಿರೋ ಥರನೇ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡದಾದ ಏಕಶಿಲಾ ಬೆಟ್ಟ ಇರೋ ಅಂಥ ಒಂದು ಜಾಗ ಅದು. ಮತ್ತು ವೀರಭದ್ರೇಶ್ವರ ನರಸಿಂಹಸ್ವಾಮಿ ಟೆಂಪಲ್ ಸಹ ಇದೆ. ನಿಮಗೆ ಪಕ್ಕದಲ್ಲೇ ಅರ್ಕಾವತಿ ನೀರು ಹರಿಯೋವಂಥ ಮಂಚಿನಬೆಲೆ ಡ್ಯಾಮ್ ಇದೆ. ಸೊ ಅವೆರಡನ್ನೂ ಕವರ್ ಮಾಡ್ಬೋದು. ಹಂಗೆ ಆನ್ ದ ವೇ ಬೆಂಗಳೂರು ಬರ್ತಾ ನೀವು ದೊಡ್ಡ ಆಲದ ಮರನೂ ಸಹ ತೋರಿಸಿದ್ರೆ ಮಕ್ಕಳಿಗೆ ತುಂಬ ಒಳ್ಳೆಯದು, ತುಂಬ ಒಳ್ಳೆ ಜಾಗ, ಒಂದು ಒಳ್ಳೆ ಪಿಕ್ನಿಕ್ ಆಗುತ್ತೆ. ಎಲ್ಲ ನೋಡೋಣ ಬನ್ನಿ, ಆ ಜಾಗಕ್ಕೆ ಹೋಗಿ ಅದರ ವಿಶೇಷತೆ ಏನು ಅದೆಲ್ಲ ತಿಳ್ಕೊಳ್ಳೋಣ. ಬನ್ನಿ ಮುಂದೆ ಹೋಗೋಣ. ಓಹೋ ಹೋ 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 ಹೋ, ಇದೇನಪ್ಪೋ ಆಲದ ಮರ. ಓಹೋ, ಇದೆಲ್ಲ ಒಂದೇ ಆಲದ ಮರನಾ? ಎಲ್ಲಿ ಪಾರ್ಕಿಂಗ್ ಮಾಡೋದು? ವಿಶ್ವವಿಖ್ಯಾತ ದೊಡ್ಡ ಆಲದ ಮರ ಗುರು ಇದು. ನೋಡಿ ನೋಡಿ ಹೆಂಗೈತೆ, ಒಂದು ರೌಂಡ್ ತೋರಿಸ್ತೀನಿ. ಅದೆಲ್ಲ ಕಡೆಗೂ ಬೇರು ಬಿಟ್ಕೊಂಬಿಟ್ಟಿದೆ. ಬನ್ನಿ ಬನ್ನಿ ಒಳಗೆ ಹೋಗೋಣ. ನೋಡಿ, ಸಾಮಾನ್ಯವಾಗಿ ಆಲದ ಮರಗಳು ದೊಡ್ಡದಾಗಿರ್ತವೆ, ಇದು ಅತಿ 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 ದೊಡ್ಡದಾಗಿದೆ ಇವರು. ನೋಡಿ ಬೋರ್ಡ್, ವಿಶ್ವವಿಖ್ಯಾತ ದೊಡ್ಡ ಆಲದ ಮರ ಮತ್ತು ಸುಂದರ ಉದ್ಯಾನವನ, ಬೆಂಗಳೂರು ದಕ್ಷಿಣ ತಾಲೂಕು. ನೋಡಿ ದೊಡ್ಡ ಆಲದ ಮರಕ್ಕೆ ಬಂದ್ವಿ. ಹೆಂಗಿದೆ ಅಂದರೆ ಇದು ಎಷ್ಟು ಕಿಲೋಮೀಟ್ರಿಗೆ ಹಬ್ಬಿದೆ ಅಂದರೆ ಅಬ್ಬಾ ತುಂಬ ದೊಡ್ಡದಿದೆ ಇದು. ನೋಡೋಣ ಬನ್ನಿ ಹೆಂಗಿದೆ ಅಂತ ತೋರಿಸ್ತೀನಿ. ನೋಡಿ, ಒಂದು ದೊಡ್ಡ ಪಾರ್ಕ್ ಆಗೋಗಿದೆ ಇದು. ನೋಡಿ, ಮೇನ್ ರೋಡ್ ಪಕ್ಕದಲ್ಲೇ ಇದೆ. ಇಲ್ಲಿ ನೋಡಿ ಬೇರುಗಳು ಎಷ್ಟಿದೆ, ಎಷ್ಟು ಬೇರು ಬಿಟ್ಟಿದೆ ಅಂತ. ನೋಡಿ ಎಲ್ಲಂದ್ರೆ ಅಲ್ಲೇ ಸ್ವಲ್ಪ ಸಖತ್ತಾಗಿದೆ ಮಾತ್ರ. ಮಕ್ಕಳನ್ನೆಲ್ಲ ಕರ್ಕೊಂಬನ್ನಿ, ಎಂಜಾಯ್ ಮಾಡ್ತಾರೆ ಪಕ್ಕ ಈ ಜಾಗದಲ್ಲಿ. ನೋಡಿ ಎಲ್ಲಂದ್ರಲ್ಲೇ ಸ್ಪ್ರೆಡ್ ಆಗೋಗಿದೆ. ಮೂಲ ಬೇರು ಎಲ್ಲಿದೆ ಅಂತ ನೋಡೋಣ ಬನ್ನಿ. ಈ ಪಾರ್ಕ್ ಎಲ್ಲ ದಾಟ್ಬಿಟ್ಟಿದೆ ಗುರು. ಇದು ಮರ ಪಾರ್ಕ್ನ ದಾಟಿ ಹೊರಗಡೆಗೆಲ್ಲ ಹೋಗ್ಬಿಟ್ಟಿದೆ ನೋಡಿ. ನೋಡ್ರಪ್ಪ, ಸಾಹೇಬ್ರನ್ನ ಯೂಸ್ ಮಾಡ್ರಿ.
ಹೈಟ್ ಇಲ್ಲ ಗುರು ಇದು, ಸುಮ್ಮನೆ ಸ್ಪ್ರೆಡ್ ಆಗಿದೆ, ನೆಲದಲ್ಲೇ ಸ್ಪ್ರೆಡ್ ಆಗಿಬಿಟ್ಟಿದೆ. ನೋಡಿ ಪಾರ್ಕ್ ಇಲ್ಲಿಗೆ ಕ್ಲೋಸ್ ಆಗಿದೆ, ಮರ ಇನ್ನೂ ಮುಂದಕ್ಕೆ ಹೋಗ್ಬಿಟ್ಟಿದೆ. ಅಷ್ಟು ದೊಡ್ಡದು ಗುರು, ಕೂತ್ಕೊಳ್ಳೋಕ್ಕೆಲ್ಲ ಒಳ್ಳೆ ವ್ಯವಸ್ಥೆ ಇದೆ, ಎಲ್ಲ ಅಂದ್ರಲ್ಲೇ ಸೀಟಿಂಗ್ ಅರೇಂಜ್ ಮಾಡಿದ್ದಾರೆ. ಸಾಹೇಬ್ರನ್ನ ಎಲ್ಲ ಕಡೆ ಯೂಸ್ ಮಾಡಿ ಅಂತ ಹಾಕಿದ್ದಾರೆ, ಯೂಸ್ ಮಾಡಿ. ಬನ್ನಿ, ಸಾಹೇಬ್ರು ಇದ್ದಾರೆ, ಪಾರ್ಕ್ ಮೇಂಟೆನೆನ್ಸ್ ಮಾಡೋರು ಅನಿಸುತ್ತೆ, ಅವ್ರನ್ನ ಕೇಳಿ ತಿಳ್ಕೊಂಡು. ಸರ್ ಇದು ಮೂಲ ಬೇರೆ ಎಲ್ಲಿರೋದು? ಓ ದೇವಸ್ಥಾನದಲ್ಲಿತ್ತಾ? ಹಾಂ ಹಾಂ ಹಾಂ. ಯಾವಾಗದು ಇದು? ಓಕೆ, ಇದೆಲ್ಲ ಫುಲ್ ಒಂದೇ ಮರದ್ದಲ್ವಾ? ಸರ್ ಹಾಂ, ನಾವು ಯೂಟ್ಯೂಬರು. ನೋಡಿ ಈ ಆಲದ ಮರದ ಬಗ್ಗೆ ಫುಲ್ಲು ಡೀಟೇಲ್ಸ್ ಹಾಕಿದ್ದಾರೆ. ಇದು ಭಾರತದ ಅತಿ ದೊಡ್ಡ 6ನೇ ದೊಡ್ಡ ಆಲದ ಮರ. ಇನ್ನು 5 ಆಲದ ಮರಗಳು ಇಲ್ಲಿದೆ ನೋಡಿ. ಒಂದು ಆಂಧ್ರ ಪ್ರದೇಶದಲ್ಲಿದೆ, ಗುಜರಾತ್, ಉತ್ತರ ಪ್ರದೇಶ, ಕೋಲ್ಕತ್ತಾ, ತೆಲಂಗಾಣದಲ್ಲಿದೆ. ಇದು 6ನೇ ಪ್ಲೇಸಲ್ಲಿರೋಂಥ ಒಂದು ಆಲದ ಮರ. ಇದು ವಿಸ್ತೀರ್ಣ ನೋಡಿ 2 ಎಕರೆ 22 ಗುಂಟೆ ಇದೆ. ಇದು ನೋಡಿ, ಇಲ್ಲಿ ಒಟ್ಟು ಬೀಳಲು ಬೇರುಗಳ ಸಂಖ್ಯೆ 1359, ನೆಲಕ್ಕೆ ತಗುಲಿರುವ ಬೀಳಲು ಬೇರುಗಳು 811, ತೂಗು ಬೀಳಲು ಬೇರುಗಳು 548. ನೋಡಿ, ಬೆಂಗಳೂರಿಂದ ನೇರ ಬಸ್ಸು, ಟ್ಯಾಕ್ಸಿ ಸೌಲಭ್ಯ ಇದೆ. ಮೆಜೆಸ್ಟಿಕ್ನಿಂದ 27 ಕಿಲೋಮೀಟ್ರ್ ಅಷ್ಟೇ ಇರೋದು. ಕೇರ್ ಮಾರ್ಕೆಟಿಂದ 24. ನೋಡಿ, ಆ್ಯಕ್ಚುಲಿ ಈ ಆಲದ ಮರದ್ದು ಮೂಲ ಬೇರು ಬಂದ್ಬಿಟ್ಟು ಬಿದೋಗಿದೆಯಂತೆ 20 ವರ್ಷದ ಹಿಂದೆಯೇ. ಅಲ್ಲಿ ಇವಾಗ ಟೆಂಪಲ್ ಕಟ್ಟಿದ್ದಾರೆ. ಬನ್ನಿ, ಆ ಟೆಂಪಲ್ ಮಧ್ಯದಲ್ಲಿದೆ. ಆ ಟೆಂಪಲ್ನ ನೋಡೋಣ. ಮುನೇಶ್ವರ ಸ್ವಾಮಿ ದೇವಾಲಯ ಅದು. ನೋಡಿ, ಇಲ್ಲಿ ಮೂಲ ಬೇರು ಇದ್ದಿದ್ದು ಈ ಜಾಗ. ಅದು ಬಿದೋದ ಮೇಲೆ ಇಲ್ಲಿ ಟೆಂಪಲ್ ಕಟ್ಟಿದ್ದಾರೆ. ಈ ಜಾಗದಲ್ಲಿ ಇದ್ದಿದ್ದು ಮೂಲ ಆಲದ ಮರ. ಇದು ಬೇರುಗಳೆಲ್ಲ ಕಡೆಗೂ ಸ್ಪ್ರೆಡ್ ಆಗಿರೋ ಅಂಥದ್ದು. ಇಲ್ಲಿ ಬಂದವರು, ಈ ಆಲದ ಮರಕ್ಕೆ ಬಂದವರು ವೇಸ್ಟನ್ನು ಎಲ್ಲಂದ್ರಲ್ಲಿ ಎಸಿಬೇಡ್ರಿ. ನೋಡಿ, ತಿಂತೀರ ಅಲ್ಲಲ್ಲೇ ಎಸ್ತಿದ್ದಾರೆ. ಇಲ್ಲಿ ಬೇಜಾನ್ ಜನ ಸಾಹೇಬ್ರುಗಳು ಯೂಸ್ ಮೀ ಅಂತ ಹಾಕೊಂಡಿದ್ದಾರೆ. ಡಸ್ಟ್ಬಿನ್ ಎಲ್ಲ ಕಡೆ ಇದೆ, ಅವ್ರನ್ನ ಯೂಸ್ ಮಾಡ್ಕೊಳ್ಳಿ. ಪಾಪ ಅವ್ರು ಕರೀತಾ ಇದ್ದಾರೆ ಯೂಸ್ ಮೀ ಅಂತ, ನೀವು ಹಂಗೆ ಎಲ್ಲಂದ್ರೆ ಅಲ್ಲೇ ಬಿಸಾಕಿದ್ದೀರಾ. ಸೊ ಅದನ್ನು ಮಾಡಬೇಡಿ. ಈ ಜಾಗ ಇನ್ನೂ ತುಂಬ ವರ್ಷಗಳ ಕಾಲ ಉಳಿಲಿ. ಇಲ್ಲಿ ನೋಡಿ ಎಷ್ಟನೇ ಬೇರುಗಳು ಅಂತೆಲ್ಲ ಇಲ್ಲಿ ನಂಬರ್ ಹಾಕಿದ್ದಾರೆ. ಇದು 18th, ಅಲ್ಲೂ ಇದೆ, ಕಾಣಿಸ್ತಾ ಇಲ್ಲ ಅದು. ಸೊ ಎಲ್ಲ ಬೇರುಗಳಿಗೂ ನಂಬರ್ ಸಹ ಹಾಕಿದ್ದಾರೆ ನೋಡಿ, ಇಲ್ಲೂ ಇದೆ. ಯಾರು ಹೆಂಗೆ ಹೋಗ್ಬೇಕು ನಾನು? ಹಾಂ, ಈ ಕಡೆ ಹೋಗ್ಬೇಕಾ? ಸರಿ ಅಣ್ಣ, ಆಯಿತು. ಹೌದಾ? 3-4 ಕಿಲೋಮೀಟ್ರಾ? ಸರಿ, ಥ್ಯಾಂಕ್ ಯು. ನೋಡಿದ್ರಾ ದೊಡ್ಡ ಆಲದ ಮರ ಎಷ್ಟು ದೊಡ್ಡದಾಗಿದೆ, ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 2 ಎಕರೆ ಮೇಲಿದೆ ಗುರು. ಯಪ್ಪ, ಭಾರತದ 6ನೇ ದೊಡ್ಡ ಆಲದ ಮರ. ತುಂಬ ದೊಡ್ಡದಿದೆ. ಇನ್ನೂ ಆ್ಯಕ್ಚುಲಿ ಸ್ಪ್ರೆಡ್ ಆಗಿ ಹೋಗಿದೆ ಅದು ಹೊರಗಡೆ, ಪಾರ್ಕಿಂದೆಲ್ಲ ಹೊರಗಡೆಗೆ ಬಂದಿದೆ. ಸೊ ಎಲ್ಲರೂ ಬನ್ನಿ, ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ತುಂಬ ನೀಟಾಗಿದೆ, ತುಂಬ ಚೆನ್ನಾಗಿದೆ ಜಾಗ. ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಬಂದರು ಅದೇ ಪ್ಲಾಸ್ಟಿಕ್ನ ಎಲ್ಲಂದ್ರಲ್ಲಿ ಎಸಿಬೇಡಿ. ಬೇಜಾನ್ ಡಸ್ಟ್ಬಿನ್ಗಳು ಹಾಕಿದ್ದಾರೆ. ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ. ಬನ್ನಿ, ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ.